ಆರೋಗ್ಯ ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ಪ್ರೆಸ್ಟೀಜಿಯಸ್ ನಿಮ್ಹಾನ್ಸ್ದ ವೈದ್ಯಕೀಯ ಅಧೀಕ್ಷಕರಾದರು. ಆದ್ರೂ ಕೂಡ ತಮ್ಮ ಪ್ರವೃತ್ತಿಯನ್ನ ಬಿಟ್ಟಿಲ್ಲ. ಈಗಲೂ ಅವರು ಆಪ್ತ ಸಮಾಲೋಚನೆಯನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಅವರ ಬರವಣಿಗೆ ನಿರಂತರವಾಗಿ ಹರಿಯುವ ನದಿ ಅಂತ ಹೇಳ್ತಾ ಇದೆ. ಅವರು ಬರೆದಂಥ ಲೇಖನಗಳು, ಪುಸ್ತಕಗಳು ನೂರಾರು ಸಮಾಜದಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂತ ಅವಿರತವಾದಂಥ ಪ್ರಯತ್ನವನ್ನ ಅವ್ರು ಮಾಡ್ತಾನೆ ಇದ್ದಾರೆ. ನಮಸ್ಕಾರ ಡಾಕ್ಟ್ರೆ, ಸ್ವಾಗತ ಸುಸ್ವಾಗತ. ಸರಿ, ಇದು ಬುದ್ಧಿಮಾಂದ್ಯ ಅಂದ್ರೆ ಏನು, ದಿವ್ಯಾಂಗ ಮಕ್ಕಳು ಅಂದ್ರೆ ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಯಾಕಂದ್ರೆ ನಮಗೇನಂತಂದ್ರೆ ಈ ಡೌನ್ ಸಿಂಡ್ರೋಮ್ ಇದ್ದವ್ರಿಗೆ ಬುದ್ಧಿಮಾಂದ್ಯ ಆಗಿರ್ತಾರೆ. ಆ ಬುದ್ಧಿಮಾಂದ್ಯ ಮಕ್ಕಳಿಂದ ನಮಗೆ ಕಷ್ಟ ಆಗತ್ತೆ. ತಂದೆ ತಾಯಿಗಳಿಗೆ ಅದನ್ನ ಟರ್ಮಿನೇಟ್ ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನ ನಮ್ಮ ತಲೆಯಲ್ಲಿ ತುಂಬಿದ್ರು. ಒಂದು ಸಲ ಏನಾಯ್ತು ಅಂದ್ರೆ 8 ವರ್ಷದ ಪುಟ್ಟ ಮಗು ಒಳಗಡೆ ಪೀಡಿಯೆ ಇತ್ತು. ಅದು ಒಳಗಡೆ ಬರ್ತಾ ಇದ್ದಂಗೆ ನನಗೆ ಹೇಳ್ತು, ಅಮ್ಮಿಕೋ ಬಹಾರ್ ಬೇಜು ಅಂತ. ಡೌನ್ ಸಿಂಡ್ರೋಮು, ಬುದ್ಧಿಮಾಂದ್ಯ, ತುಂಬಾ ಚೆನ್ನಾಗಿ ನಕ್ಬಿಟ್ಟು ನಮ್ಮ ತಾಯಿನ ಹೊರಗಡೆ ಕಳಿಸ್ತು ಅಂತಂತು. ಮಗುವನ್ನ ಇದಕ್ಕೆ ನಾನು ಮಾಡಿ ತಾಯಿಗೆ ಹೊರಗಡೆ ಕಳಿಸ್ದೆ. ತಾಯಿಗೆ ಪೂರ್ತಿ ಎಲ್ಲ ಸುಟ್ಟು ಗಾಯ ಇತ್ತು. ಅದಕ್ಕೆ ಆ ಮಗು ಹೇಳ್ತು, ನಮ್ಮ ಗುಡಿಸ್ಲು ಸುಟ್ಟಾಗ ಎಲ್ಲ ಸುಟ್ಟು ಭಸ್ಮ ಆಯ್ತು, ಉಳಿದಿದ್ದು ನಾನು ಒಬ್ಬನೇ, ನಮ್ಮಮ್ಮನಿಗಿರೋದು ನಾನು ಒಬ್ಬನೇ. ಹಾಗಾಗಿ ನನಗೇನಾದ್ರೂ ಹೃದಯ ತೊಂದರೆ ಇದೆ ಅಂದ್ರೆ ನಮ್ಮಮ್ಮ ಅಮ್ಮಿ ಬಹುತ್ ರೋಯೇಗಿ, ಇಸ್ಲೇ ಉಸ್ಕೋ ಮತ್ ಬತಾನ. ಆ ತಾಯಿಗೇನು ಹೇಳ್ಬೇಡಿ, ಏನ್ ಹೇಳೋದು ನನಗೆ ಹೇಳು ಅಂತ 8 ವರ್ಷದ ಮಗು ಹೇಳುತ್ತೆ. ಇದು ಬುದ್ಧಿಮಾಂದ್ಯ ಅನ್ನುವಂಥ ನಾವು ನಿಜವಾಗ್ಲೂ ನಾರ್ಮಲ್ ಆಗಿರೋ ಮಕ್ಕಳು ಕೂಡ ಇಷ್ಟೊಂದು ತಂದೆ ತಾಯಿ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ನನಗೆ ಅವತ್ತು ಅನಿಸ್ತು. ಹಾಗಾಗಿ ನಿಮ್ಮಿಂದ ತಿಳ್ಕೊಳ್ಳೋಣ, ಈ ಬುದ್ಧಿಮಾಂದ್ಯ ಅಂದ್ರೆ ಏನು, ಈ ಮೆಂಟಲಿ ಚಾಲೆಂಜ್ ಜೊತೆಗೆ ದಿವ್ಯಾಂಗ ಮಕ್ಕಳು ಏನು, ಇದೇನು ವ್ಯತ್ಯಾಸ, ಯಾಕಾಗತ್ತೆ, ದಯವಿಟ್ಟು ತಿಳಿಸಿ ಸರ್. ಜೀವನ ಮಾಡಲಿಕ್ಕೆ ಒಂದು ಪ್ರಮಾಣದ ಬುದ್ಧಿವಂತಿಕೆ ಬೇಕು. ಹೌದು, ಬಿಡೋದು ಕಲಿಯೋದು ಬೇಕು, ಅಕ್ಷರಗಳ ಗುರುತಿಸಬೇಕು, ಓದಬೇಕು, ಬರೀಬೇಕು. ಅಟ್ಲೀಸ್ಟ್ 10ನೇ ತರಗತಿ ತನಕ ಓದಬೇಕು. ಯಾವ ಮಗುವಿಗೆ ಶುರುವಿನಲ್ಲೇ ಪ್ರಾರಂಭದಲ್ಲೇ ಬೆಳವಣಿಗೆ ನಿಧಾನ ಆಗುತ್ತೆ. 3 ತಿಂಗಳು ಕಪ್ಪೆ ನಿಲ್ಬೇಕು, ಕಪ್ಪೆ ನಿಲ್ಲಲ್ಲ. 6 ತಿಂಗಳ ಕಪ್ಪೆ ನಿಲ್ಲಲ್ಲ. 1 ವರ್ಷಕ್ಕೆ ಓಡಾಡಬೇಕು, ಓಡಾಡಲ್ಲ. ಮಾತು ಬರಬೇಕು, 1 ವರ್ಷಕ್ಕೆ ಮಾತು ಬರೋದಿಲ್ಲ. ಹಾಗಾಗಿ ಡಿಲೇಡ್ ಮೈಲ್ ಸ್ಟೋನ್ಸ್, ಎಲ್ಲ ಮೈಲ್ಸ್ಟೋನ್ಗಳು ಡಿಲೇ ಆಗ್ತಾ ಹೋಗಿರುತ್ತೆ. ಬೆಳವಣಿಗೆಯ ಮೈಲುಗಲ್ಲುಗಳು ನಿಧಾನ ಆಗ್ತಾ ಹೋಗುತ್ತೆ. ಆಮೇಲೆ ಅವಾಗ ತಂದೆ ತಾಯಿ ಅಷ್ಟು ಗಮನ ಕೊಡಲ್ಲ, ಹೇಗೋ ಸರೋಗತ್ತೆ ಬಿಡು. ಎಷ್ಟೋ ಜನ ಪೀಡಿಯಾಟ್ರಿಷಿಯನ್ಸ್ ಡೋಂಟ್ ವರಿ, ಏನೋ ವಿಷಮ ಬೇಡಿ, ಮಗು ಬೆಳೀತಾ ಬೆಳೀತಾ ಸರೋಗುತ್ತೆ ಅಂತ ಹೇಳ್ಬಿಡ್ತಾರೆ. ಅದು ಯಾವಾಗ ಮಗು ಶಾಲೆ ಕಳಿಸ್ತಾರೆ, ಶಾಲೆ ಕಲಿಯಲ್ಲ ಮಗು. ಶಾಲೆಯಲ್ಲಿ ಕನ್ನಡವೂ ಕಲಿಯಲ್ಲ, ಇಂಗ್ಲಿಷು ಕಲಿಯಲ್ಲ, ಮಾತೃಭಾಷೆ ಕಲಿಯೋದಿಲ್ಲ, ಏನೂ ಕಲಿಯೋದಿಲ್ಲ. ಬೆಪ್ಪ ಕೂತಿರತ್ತೆ, ಏನೋ ನಿಧಾನ. ಭಾಷೆನೂ ಅರ್ಥ ಮಾಡ್ಕೊಳ್ಳಲ್ಲ, ಭಾಷೆ ಕಲಿಕೆ ಕಷ್ಟ ಆಗುತ್ತೆ. ಆಮೇಲೆ ತನ್ನನ್ನು ತಾನು ನೋಡ್ಕೊಳಕ್ ತಾನೇ ಬಟ್ಟೆ ಹಾಕೊಳಕ್ ಬರಲ್ಲ, ತಾನೇ ಸ್ನಾನ ಮಾಡಕ್ ಬರಲ್ಲ, ಊಟ ಮಾಡು ಅಂತಂದ್ರೆ ಕಲ್ಸ್ಕೊಳಕ್ ಬರೋದಿಲ್ಲ. ತಾಯಿನೇ ಕಲ್ಸಿ ಕೈ ತುತ್ತು ಹಾಕಿ ಅಥವಾ ಬಾಯಿ ತುತ್ತು ಹಾಕಿ ತಿನ್ನಿಸ್ಬೇಕು. ಈ ರೀತಿ ಯಾವ ಮಗುವಿಗೆ ಬೆಳವಣಿಗೆಯ ಮೈಲುಗಳೆಲ್ಲ ನಿಧಾನ ಆಗುತ್ತೆ. ಹಾಗೆ ನೀವು ಡೌನ್ ಸಿಂಡ್ರೋಮ್ ಇದ್ರೆ ಕೆಲವು ಮಕ್ಕಳನ್ನ ಹುಟ್ಟಿದ ತಕ್ಷಣ ಗುರ್ತಿಸ್ಬೋದು. ಯಾಕಂದ್ರೆ ಮೂಗು ಉದ್ದ ಇರುತ್ತೆ, ಕಣ್ ಚಿಕ್ಕದಿರುತ್ತೆ, ತಲೆ ಗುಂಡಿಗಿರುತ್ತೆ ಅಥವಾ ಕತ್ತೆ ಇರೋದಿಲ್ಲ. ಈ ರೀತಿ ಡಿಫೆಕ್ಟ್ ಮುಖದಲ್ಲೇ ಕಂಡುಬಿಡುತ್ತೆ. ಹುಟ್ಟು ಬರೋದು ನಾವೀಗ ಹುಟ್ಟೋ ಮೊದ್ಲೇನೆ ತಾಯಿ ಗರ್ಭದಲ್ಲಿದ್ದಾಗ್ಲೇನೆ ನಾವು ಫೀಟಲ್ ಎಕೋ ಮಾಡಿ AVK ಡಿಫೆಕ್ಟ್ ಇದ್ರೆ ನಾವು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಿ ಅಲ್ಲಿ ನೋಡಿದಾಗ ಜೀನ್ ಪ್ರಾಬ್ಲಮ್ ಇದ್ದು ಡೌನ್ ಸಿಂಡ್ರೋಮ್ ಇದೆ ಅಂದ್ರೆ ಹೇಗಿರ್ಬಹುದು ಅಂತ ಮೊದ್ಲೇ ನಾವು ಹೇಳ್ಬೋದು ತಂದೆ ತಾಯಿಗಳಿಗೆ. ಅಷ್ಟರವರೆಗೂ ಅಡ್ವಾನ್ಸ್ ಆಗಿದೆ ಈಗ. ಹೌದು, ಡೌನ್ ಸಿಂಡ್ರೋಮ್ ಇರ್ಬೋದು, ಮೈಕ್ರೋಕೆಫೈಲ್ ಇರ್ಬೋದು, ಅಥವಾ ಯಾವ್ದೇ ರೀತಿಯ ಮಗು ವಿಕಲಾಂಗ ಆಗತ್ತೆ ಅಂತ ಗೊತ್ತಾಗುತ್ತೆ ಸ್ಕ್ಯಾನಿಂಗ್ ನಲ್ಲೇ. ಅವಾಗಲೇನೆ ಅಭಾಷಣಿಗೆ ಇಲ್ಲ ಅಂತಂದ್ರೆ ಈ ಮಗು ಹುಟ್ಟಿದ್ರೆ ಪ್ರಯೋಜನ ಇಲ್ಲಮ್ಮ ಅಂತ ಹೇಳಿ ತೆಗಿಬೇಕಾಗತ್ತೆ. ಅದು ಹುಟ್ಟಿ ಆದ್ಮೇಲೆ ತಂದೆ ತಾಯಿಗಳು ಮುಖ್ಯವಾಗಿ ಗಮನಿಸಬೇಕು, ತಮ್ಮ ಮಗುವಿನ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಸರಿಯಾಗ್ತಿದ್ಯಾ, ಮಾನಸಿಕ ಬೆಳವಣಿಗೆ ಸರಿಯಾಗ್ತಿದ್ಯಾ, ಭೌತಿಕ ಬೆಳವಣಿಗೆ ಸರಿಯಾಗ್ತಿದ್ಯಾ ಅಂತ ಗಮನಿಸ್ಬೇಕು. ತಡ ಆಯ್ತು ಅಂತಂದ್ರೆ ತಕ್ಷಣ ಮನೋವೈದ್ಯರನ್ನ ಅಥವಾ ಶಿಶು ತಜ್ಞರನ್ನ ಕಾಣಬೇಕಾಗತ್ತೆ. ಮಗುವಿಗೆ ಬುದ್ಧಿಮಾನ್ಯತೆ ಇದೆಯೇ? ಬುದ್ಧಿಮಾನ್ಯತೆ 3 ಬಗೆ. ಒಂದು
ತೀವ್ರ ಬುದ್ಧಿಮಾನ್ಯತೆ, ಏನೂ ಗೊತ್ತಾಗೋದಿಲ್ಲ. 10 ವರ್ಷ ಆಗಿರುತ್ತೆ, 15 ವರ್ಷ ಆಗಿರುತ್ತೆ, ತಾನೇ ಸ್ನಾನ ಮಾಡ್ಕೊಳಕ್ ಬರೋದಿಲ್ಲ, ಬಟ್ಟೆ ಹಾಕೊಳಕ್ ಬರೋದಿಲ್ಲ, ಮಾತಾಡಕ್ಕೂ ಬರೋದಿಲ್ಲ, ಆವು ಅಂತ ಹೇಳುತ್ತಷ್ಟೇನೆ. ತೀವ್ರ ಬುದ್ಧಿಮಾನ್ಯತೆ ಅದು 1%. ಪ್ರತಿ 100 ಮಕ್ಕಳಿಗೆ 100 ಒಂದು ಮಗುವಿಗೆ ತೀವ್ರ ಬುದ್ಧಿಮಾನ್ಯತೆ ಇರ್ತದೆ. IQ 35ಕ್ಕಿಂತ ಸಾಮಾನ್ಯ IQ ಎಷ್ಟಿರ್ಬೇಕು? 85ರಿಂದ 110 ಇರಬೇಕು. 85ರಿಂದ 110 ಇರಬೇಕು. ಮಕ್ಕಳಿಗೆ 35ಕ್ಕಿಂತ ಕಡಿಮೆ ಆಗ್ಬಿಡುತ್ತೆ. ಹಾಗೆ ಮಧ್ಯಮ ದರ್ಜೆಯ ಬುದ್ಧಿಮಾನ್ಯತೆ 35 IQ ಇಂದ 50. ಆಮೇಲೆ ಅಲ್ಪ ಮಟ್ಟದ ಬುದ್ಧಿಮಾನ್ಯತೆ 50ರಿಂದ 70, 75 ಆದ್ಮೇಲೆ ಆ ಮಗು ಸಾಮಾನ್ಯ ಶಾಲೆ ಟೀಚರ್ಗಳು ಮಾರ್ಕ್ಸ್ ಕೊಡೋದು ಹಾಗೆ ಅನ್ಸುತ್ತೆ. 90, 100 ತಗೊಂಡವ್ರು ಬಹಳ ಬುದ್ಧಿವಂತರು, 35 ಕೆಳಗಡೆ ತಗೊಂಡವ್ರು ಫೇಲ್ ಅಂತಂದ ಹಾಗೆ. 30 ತೆಗಿಲೇಬೇಕೀಗ. ಹಾಗಾಗಿ ಶಿಕ್ಷಕರು ಗುರ್ತಿಸ್ಬೇಕಂದ್ರೆ ತಂಟೆ ಗೊತ್ತಾಗೋದಿಲ್ಲ. ಯಾಕೋ ಲೈಟ್ ಆಗ್ತಾ ಇದೆ, ಹೋಗುತ್ತೆ, ಮಗು ನೋಡಕ್ ಚೆನ್ನಾಗಿರುತ್ತೆ, ಮುದ್ದಾಗಿರುತ್ತೆ, ಆಟ ಪಾಠ ಇರುತ್ತೆ, ಆದ್ರೆ ಓದು ಬರಹ ಇಲ್ಲ, ಬುದ್ಧಿವಂತಿಕೆ ಇಲ್ಲ, ಜೀವನಕ್ಕೆ ಬೇಕಾದಂತ ಕೌಶಲ್ಯ ಕಲಿಯೋದಿಲ್ಲ. ಇದು ಮಂದಬುದ್ಧಿ ಅಂತ ಬುದ್ಧಿಮಾನತೆ, ಇಂಗ್ಲಿಷ್ ಅಲ್ಲಿ ಮೆಂಟಲ್ ರಿಟಾರ್ಡೇಷನ್ ಅಥವಾ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಇಂಟೆಲೆಕ್ಚುಯಲ್ ಬೌದ್ಧಿಕ ಅಂಗವೈಕಲ್ಯ. ಬೌದ್ಧಿಕ ಅಂಗವೈಕಲ್ಯ ಆ ಪದ ಈಗ ಬಳಸ್ತಾ ಇದ್ದೇವೆ, ಯಾಕಂದ್ರೆ ಮೆಂಟಲ್ ರಿಟಾರ್ಡ್ ಅಂತಂದ್ರೆ ಒಂದ್ ರೀತಿ ಸ್ಟಿಗ್ಮಾ ಆಗೋಯ್ತು. ಬುದ್ಧಿಮಾನ ಸ್ಟಿಗ್ಮಾ. ಈಗ ಬೌದ್ಧಿಕ ಅಂಗವೈಕಲ್ಯ, ಬೌದ್ಧಿಕ ವಿಕಲತೆ ಅಂತ ಹೇಳ್ತೇವೆ, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತೇವೆ. ಹಾಗಾಗಿ ಈ ಮೂರು ಭಾಗ ನೋಡ್ತಾರೆ. 3% ಮಕ್ಕಳಿಗೆ IQ ಕಮ್ಮಿ ಇರುತ್ತೆ, 100ಕ್ಕೆ 3 ಮಕ್ಕಳಿಗೆ IQ ಕಮ್ಮಿ ಇರುತ್ತೆ. ಹಾಗೆ ನೀವು ಹೇಳಿದ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಜೆನೆಟಿಕ್, ವಂಶಿಕವಾಗಿ ಬರ್ತಕ್ಕಂಥದ್ದು. ಇನ್ನೊಂದು, ತಾಯಿ ಗರ್ಭಿಣಿ ಆಗಿದ್ದಾಗ ಆಕೆ ಆರೋಗ್ಯ ಬಹಳ ಮುಖ್ಯ ರೀ. ಆಕೆಯ ಪೌಷ್ಟಿಕತೆ ಬಹಳ ಮುಖ್ಯ. ಅನೇಕ ನಮ್ಮ ಹೆಣ್ಣು ಮಕ್ಕಳಿಗೆ ಅನಿಮಿಯಾ ಇರುತ್ತೆ, ಬೇರೆ ಕಾಯಿಲೆಗಳಿರ್ತವೆ, ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಹಾಗೆ ಈ ಹೈಪೋಥೈರಾಯ್ಡಿಸಮ್, ಥೈರಾಯ್ಡ್ ಪ್ರಾಬ್ಲಮ್ ಇದ್ರೂ ಕೂಡ ಆಗ್ಬೋದು. ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಅಥವಾ ಮೊದಲು 3 ತಿಂಗಳು ಬಹಳ ಮುಖ್ಯ. ವೈರಸ್ ಇನ್ಫೆಕ್ಷನ್ ಆಗ್ಬಿಟ್ರೆ, ಇವಾಗ ಕೋವಿಡ್ ಬಂತು ಅಥವಾ ಇನ್ನೊಂದು ಬಂತು, ವೈರಸ್ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಮಗುವಿನ ಸಿಂಡ್ರೋಮ್, ಆ ತರ ಜರ್ಮನ್ ದಡಾರ್ಗಳು. ಹೌದು. ಹಾಗಾಗಿ ಯಾಕಂದ್ರೆ ಮಿದುಳು ಗರ್ಭಧಾರಣೆ ಅವಧಿನಲ್ಲಿ 9 ತಿಂಗಳ ಅವಧಿನಲ್ಲಿ 60% ಬೆಳ್ಕೊಂಡ್ಬಿಡುತ್ತೆ. ಇಲ್ಲಿ ಗರ್ಭಧಾರಣೆ ಅವಧಿಯಲ್ಲಿ ಬೆಳೆಯೋದಿಲ್ಲ. ಒಂದು. ಎರಡನೇದು, ಬರೀ ಇನ್ಫೆಕ್ಷನ್ ಒಂದೇ ಅಲ್ಲ, ಇತ್ತೀಚಿನ ದಿನದಲ್ಲಿ ಮಹಿಳೆಯರು ಕುಡಿಯೋಕ್ ಶುರು ಮಾಡಿದ್ದಾರೆ. ಸರಾಯಿ ಕುಡಿದ್ರು ಕೂಡ ಆಗತ್ತೆ ಅಂತ. ಅದಕ್ಕೆ ಆಲ್ಕೋಹಾಲಿಕ್ ಫೀಟಲ್ ಸಿಂಡ್ರೋಮ್ ಅಂತ, ಅದು ಕೂಡ ಬುದ್ಧಿಮಾಂದ್ಯಾಗಿ ಹುಟ್ಟಬಹುದು. ಆಮೇಲೆ ಬರ್ತ್ ಟ್ರಾಮಾ, ಹೆರಿಗೆ ಆಗುವಾಗ ಕಷ್ಟ ಆಗ್ತಕ್ಕಂಥದ್ದು. ಹೆರಿಗೆ ಆಗುವಾಗ ಕಷ್ಟ ಆಯ್ತು, ತಕ್ಷಣ ವೈದ್ಯಕೀಯ ನೆರವು ಸಿಗ್ಲಿಲ್ಲ, ಸಿಸೇರಿಯನ್ ಮಾಡಿ ತೆಗಿಲಿಲ್ಲ, ಫಾಸ್ಫೇಟ್ ತೆಗಿಲಿಲ್ಲ ಅಂತಂದ್ರೆ ಮಗು ಜನರಾದ ಸಿಕ್ಕಾಕೊಂಡ್ಬಿಡುತ್ತೆ. ಹೈಪಾಕ್ಸಿಯಾ, ಆಕ್ಸಿಜನ್ ಕಮ್ಮಿಯಾಗಿ ಮೆದುಳಿಗೆ ಡ್ಯಾಮೇಜ್ ಆಗ್ಬಿಡುತ್ತೆ. ಇದು 30 ವರ್ಷದ ಹಿಂದೆ ತುಂಬಾ ಜಾಸ್ತಿ ಇತ್ತು ಸರ್. 30 ವರ್ಷದ ಹಿಂದೆ. ಈಗ ಒಂದ್ ಸ್ವಲ್ಪ ಕಷ್ಟ ಅಂದ ತಕ್ಷಣ ಸಿಸೇರಿಯನ್ ಮಾಡಿ ತೆಗೆದ್ಬಿಡ್ತಾರೆ, ಯಾರು ರಿಸ್ಕ್ ತಗೊಳಕ್ ಹೋಗೋದಿಲ್ಲ. ಸ್ಟಿಲ್ ಬರ್ತ್ ಟ್ರಾಮಾ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾಸ್ ಆಫ್ ಬ್ರೈನ್ ಡ್ಯಾಮೇಜ್. ಆಮೇಲೆ ಹೊಟ್ಟೆ ಆದ್ಮೇಲೆ ಬರ್ತಕ್ಕಂಥ ಕಾಯಿಲೆಗಳು, ಏಟಿ ಬೀಳ್ಬಹುದು, ತೊಟ್ಟಿಲಿಂದ ಬಿದ್ದು ಅಥವಾ ಮಂಚದಿಂದ ಬಿದ್ದು, ಅಥವಾ ಇನ್ಫೆಕ್ಷನ್ ಆಗುತ್ತೆ, ಇನ್ಫೆಕ್ಷನ್ ಆಗುತ್ತೆ, ಅಥವಾ ಪದೇ ಪದೇ ಫಿಟ್ಸ್ ಬರೋದು ಬುದ್ಧಿಮಾನ್ಯತೆ ಬದಲೇ ಕಾರಣ ಆಗುತ್ತೆ. ಎಷ್ಟೋ ಜನ ಫಿಟ್ಸ್ ಬಂದಾಗ ನಮ್ಮ ದೇಶದಲ್ಲಿ ಇನ್ನೂ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು, 3 ವರ್ಷ ಔಷಧಿ ಕೊಡ್ಬೇಕು ಅನ್ನೋ ಕಲ್ಪನೆ ಇಲ್ಲ. 1 ತಿಂಗಳು ಕೊಡ್ತಾರೆ, ಸುಮ್ಮನೆ ಬಿಡ್ತಾರೆ, ಮತ್ತೆ ಫಿಟ್ಸ್ ಬರ್ತದೆ, ಇನ್ನೊಂದು ತಿಂಗಳು ಕೊಡ್ತಾರೆ, ಮತ್ತೆ ಬಿಟ್ಬಿಡ್ತಾರೆ. ಹಾಗೆ ರಿಪೀಟೆಡ್ ಫಿಟ್ಸ್ ಬಂತು ಅಂದ್ರೆ ಅವಾಗಲೂ ಬುದ್ಧಿಮಾನ್ಯತೆ ಪರೀಕ್ಷಿತವಾಗುತ್ತೆ. ಆಮೇಲೆ ಬೆಳೆಯುವ ಮಗುವಿಗೆ, ಹುಟ್ಟಿದ ಮಕ್ಕಳಿಗೆ ಜಾಂಡಿಸ್ ಬಂದಾಗ ಕರ್ನಿಕ್ಟ್ರಸ್ ಅಂತ ಆದ್ರೆ ಕೂಡ ಆಗತ್ತೆ. ಅದು ಎಷ್ಟೋ ಜನ ಅದನ್ನ ನಿರ್ಲಕ್ಷ್ಯ ಮಾಡ್ಬಿಟ್ರು ಕೂಡ ತೊಂದರೆ ಆಗಿ ಹೋಗ್ಬಿಡುತ್ತಲ್ಲ ಸರ್. ಸೊ ಅದರಿಂದ ಮೊದಲ 5 ವರ್ಷದಲ್ಲಿ ಮೆದುಳಿನ ಬೆಳವಣಿಗೆ ಕಂಪ್ಲೀಟ್ ಆಗ್ಬಿಡುತ್ತೆ. ಇದು ನಮ್ಮ ತಂದೆ ಗಮನಿಸಬೇಕು. ಮೆದುಳು 25ನೇ ವಯಸ್ಸಕ್ಕೂ ಬೆಳೆಯೋದಿಲ್ಲ. ಗ್ರೋತ್ 5 ವರ್ಷಕ್ಕೆ ನಿಂತೋಗುತ್ತೆ. ಆಮೇಲೆ ಡೆವಲಪ್ಮೆಂಟ್ 20-25 ತನಕ ಆಗುತ್ತೆ. ಸೊ ಫಸ್ಟ್ 5 years ಆಫ್ ಲೈಫ್ ನಲ್ಲಿ ಮಗುವಿನ ಆರೋಗ್ಯ, ಅದರ ಪೋಷಣೆ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ಮುಖ್ಯವಾಗಿ ನೀವು ಹೇಳಿದಾಗೆ ಥೈರಾಯ್ಡ್ ಮಗುವಿಗೆ ಕಮ್ಮಿ ಆಯ್ತು ಅಂತಂದ್ರೆ, ಥೈರಾಯ್ಡ್ ಹಾರ್ಮೋನ್ ಕಮ್ಮಿ ಆಯ್ತು ಅಂತಂದ್ರೆ ಕ್ರೆಟಿನಿಸಮ್ ಬರ್ತದೆ, ಬುದ್ಧಿಮಾನ್ಯತೆ ಬರ್ತದೆ. ಇದು ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಕ್ರೆಟಿನಿಸಮ್ ಅನ್ನ ಡಾಕ್ಟರ್ ಕಂಡು ಹಿಡಿದ್ರೆ ಅದಕ್ಕೆ ಕರೆಕ್ಟ್ ಮಾಡ್ಬೋದು. ಈ ಉಳಿದದ್ದನ್ನ ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಡಾಕ್ಟರ್ ಹತ್ರ ತಕ್ಷಣಕ್ಕೆ ಬರೋದು ಬಹಳ ಮುಖ್ಯ ಅನ್ನೋದು ಜನ ಅರ್ಥ ಮಾಡ್ಕೊಳ್ಬೇಕು. ಟ್ರೀಟಬಲ್ ಮೆಂಟಲ್ ರಿಟಾರ್ಡೇಷನ್ ಅಂತಂದ್ರೆ ಕ್ರೆಟಿನಿಸಮ್. ದೃಷ್ಟಿಯಿಂದ ಹಾಗೆ ಪಿಟ್ಯೂಟರಿ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಪಿಟ್ಯೂಟರಿ ಡ್ವಾರ್ಫಿಸಮ್ ಬರ್ತದೆ.
ಓಕೆ. ಹಾ, ನಲ್ಲಿ ಹೌದು. ದೇಹವೂ ಕುಬ್ಜವಾಗಿರ್ತದೆ, ಹಾಗೆ ಬುದ್ಧಿ ಕುಬ್ಜಾಗಿರ್ತಾರೆ. ಹಾ, ಕುಬ್ಜಾಗಿರ್ತಾರೆ. ಕುಬ್ಜವಾಗಿರುತ್ತೆ. ಆ ವಾಮನ ದೃಷ್ಟಿಯಿಂದ ಅವತಾರ. ಹಾ, ವಾಮನ ಅವತಾರ. ಹಾ, ಹಾಗಾಗಿ ಬುದ್ಧಿಮಾಂದ್ಯತೆಯನ್ನ ಎಷ್ಟು ಬೇಗ ನಾವು ಗಮನಿಸ್ತೀವೋ, ಗುರುತಿಸ್ತೀವೋ, ಇದಕ್ಕೆ ತಂದೆ ತಾಯಿಗಳು ಗುರ್ತು ಮಾಡಬೇಕು. ಹಾಗೆ ವೈದ್ಯರು ಗುರ್ತು ಮಾಡಿ ತಕ್ಷಣ ತರಬೇತಿಗೆ ಏರ್ಪಾటు ಮಾಡಬೇಕು. ಯಾಕಂದ್ರೆ ಮೆದುಳು ಬೆಳೆದಿಲ್ಲ ಅಂದ್ರೆ ಆ ಕುಂಠಿತ ಬೆಳವಣಿಗೆ ಅಥವಾ ಬ್ರೈನ್ ಡ್ಯಾಮೇಜ್ ಆಗುತ್ತಿದೆ, ಬ್ರೈನ್ ರಿಪೇರ್ ಮಾಡೋಕ್ಕಾಗಲ್ಲ. ಹೌದು, ಹೌದು, ಬ್ರೈನ್ ರಿಪೇರ್ ಮಾಡೋಕ್ಕಾಗಲ್ಲ. ಇದು ಬಹಳ ಜನ ಅರ್ಥ ಮಾಡ್ಕೊಳ್ಬೇಕು. ಇವಾಗ ಸುಮ್ಮನೆ ಟಾನಿಕ್ ಕೇಳ್ತಾರೆ, ನಮಗೊಂದು ಟಾನಿಕ್ ಕೊಡಿ ಸರ್ ಬುದ್ಧಿ ಬೆಳೆಯುವಂತದ್ದು, ಆಗೋದಿಲ್ಲ, ಅಥವಾ ಆಗೋದಿಲ್ಲ. ಏನು ಕಲಿತಾ ಇಲ್ಲ, ಕಲಿಯೋಂಗ್ ಮಾಡಿ ಸರ್, ಟಾನಿಕ್ ಕೊಡಿ ಸರ್ ಅಥವಾ ಮಾತ್ರೆ ಕೊಡಿ ಸರ್ ಅಂತ ಬರ್ತಾರೆ. ದಯಮಾಡಿ ಮಂದಬುದ್ಧಿ ಮಕ್ಕಳಿಗೆ ಯಾವುದೇ ಔಷಧೀಯ ಚಿಕಿತ್ಸೆ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು ಸರ್ ಅಂದ್ರೆ, ಎಷ್ಟು ಬುದ್ಧಿ ಇದೆಯೋ, ಎಷ್ಟು ಮಿತಿಲ್ ಇದೆಯೋ ಅದಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಟ್ರೈನಿಂಗ್ ಕೊಡ್ಬೇಕು. ಹಾಗಾಗಿ ಮೊದಲ 3 ವರ್ಷ ಮಗುಗೆ ನಡೆಯೋದಕ್ಕೆ, ಮಾತಾಡೋದಕ್ಕೆ, ಓಡಾಡೋದಕ್ಕೆ, ತನ್ನ ಕೆಲಸ ಮಾಡೋದಕ್ಕೆ ಟ್ರೈನಿಂಗ್ ಕೊಡ್ಬೇಕು. ಅಂದ್ರೆ ತಾಯಿ ತಂದೆ ಮನೆಯವರು ಸೇರ್ಕೊಂಡು ಮಗುವಿಗೆ ಮಾಡಿ ಕಲಿಸಬೇಕು, ನೋಡಿ ಕಲಿಸಬೇಕು. ಹಾಗೆ ಮಗುವಿಗೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ಬೇಕು. ಸುಮ್ಮನೆ ಬಿಟ್ಬಿಟ್ಟು ಮಗು ಏನು ಕಲಿಯೋದಿಲ್ಲ. ಇದು ಟ್ರೈನಿಂಗ್. ಅಂದ್ರೆ ನಾರ್ಮಲ್ ಮಗುಗಿಂತಲೂ 10 ಪಟ್ಟು ಹೆಚ್ಚು ಶ್ರಮ ಪಟ್ಟು ಶ್ರದ್ಧೆಯಿಂದ ಮಗುಗೆ ಆರೈಕೆ ಮಾಡ್ಬೇಕಾಗುತ್ತೆ. ಹಾಗೆ ಹೆಚ್ಚು ಪ್ರಚೋದನೆ, ಸಂಗೀತ ಕೇಳಿಸಿ, ಡಾನ್ಸ್ ಮಾಡಿಸಿ, ಆಮೇಲೆ ಚಿತ್ರಗಳನ್ನ ತೋರಿಸಿ, ಪ್ರಾಣಿಗಳನ್ನ ಕರೆದು, ಪ್ರಾಣಿ ಮನೆ ಒಂದಷ್ಟು ನಾಯಿ ಬೆಕ್ಕು ಸಾಕಿ ಅವುಗಳ ಜೊತೆ ಆಟ ಆಡ್ತಾ ಮಗುವಿನ ಮೆದುಳು ಬೆಳವಣಿಗೆ ಇಂಪ್ರೂವ್ ಆಗತ್ರಿ. ಹಾಗೆ ಮಗುವಿನ ಬೇರೆ ಮಕ್ಕಳ ಜೊತೆ ಬಿಡಬೇಕು. ಈಗ ಈ ಮಕ್ಕಳನ್ನ ಬೇರೆ ಮಕ್ಕಳು ಸೇರಿಸ್ಕೊಳ್ಳಲ್ಲ, ಬುದ್ಧಿಕ್ಕೆ ಮೆದಕ್ಕೆ ಅಂತ ಬಿಟ್ಟು ಹೋಗ್ತಾರೆ. ಹಾಗಾಗಿ ಅಕ್ಕಪಕ್ಕದ ಮಕ್ಕಳನ್ನ ಅಥವಾ ಶಾಲೆಗೆ ಹೋಗ್ತಾ ಇದ್ರೆ, ನರ್ಸರಿಗೆ ಹೋಗ್ತಾ ಇದ್ರೆ, ಈ ಮಗುವಾಗ ಬೆಳವಣಿಗೆ ಕಮ್ಮಿ ಇದೆ, ಮಕ್ಕಳೆಲ್ಲ ಸೇರಿ ಆಟ ಆಡಿಸಿ, ನೀವು ಅದು ಮಾತಾಡಕ್ಕೆ ಸ್ಪೀಚ್ ಥೆರಪಿ ಕೊಡ್ಬೇಕಾಗತ್ತೆ, ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಇದು ತರಬೇತಿಯೇ ಬುದ್ಧಿಮಾಂದ್ಯ ಮಕ್ಕಳಿಗೆ ನಿಜವಾದಂತ ಚಿಕಿತ್ಸಾ ವಿಧಾನ. ಆಮೇಲೆ ಈ ಮೈಲ್ಡ್ ರಿಟಾರ್ಡೇಷನ್ ಬಂತು ಅಂತಂದ್ರೆ ಅವರಿಗೆ ಕಲಿಕೆ ಮಾತ್ರ ಕಷ್ಟ ಆಗುತ್ತೆ, ಬಾಕಿದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ನಮಗೇನು ಕನ್ನಡ ಬರಲ್ಲ ಅಥವಾ ಇಂಗ್ಲಿಷ್ ಬರಲ್ಲ, ಮ್ಯಾಥ್ಸ್ ಬರಲ್ಲ, ಇದು ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಬೇರೆ ರೀತಿಯಲ್ಲೂ ಚೆನ್ನಾಗೇ ಇರ್ತಾರೆ, ಆದ್ರೆ ಮಾರ್ಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಫೇಲ್ ಆಗ್ತಾ ಹೋಗ್ತಾರೆ. ಅವ್ರಿಗೂ ಕೂಡ ತರಬೇತಿ ಕೊಡ್ತಕ್ಕಂಥದ್ದು. ಮತ್ತೆ ಶಿಕ್ಷಕರು ಇವರಿಗೆ ಸ್ಪೆಷಲ್ ಎಜುಕೇಟರ್ ಇರಬೇಕು. ಪ್ರತಿ ಶಾಲೆಯಲ್ಲಿ ವಿಶೇಷ ತರಬೇತಿ ಪಡೆದಂತ ಸ್ಪೆಷಲ್ ಎಜುಕೇಟರ್ ಟೀಚರು ಇವ್ರ ಮಟ್ಟಕ್ಕೆ ಹೋಗಿ ನಿಧಾನವಾಗಿ ಪ್ರೀತಿಯಿಂದ ಕಲಿಸೋ ವ್ಯವಸ್ಥೆ ಮಾಡ್ತು ಅಂತಂದ್ರೆ ಈ ಮಕ್ಕಳು ಕೂಡ ನಾಮಶ್ರೀಮು ಬರ್ತಾರೆ. ಇನ್ನೊಂದು ಮುಖ್ಯವಾಗಿ ಬುದ್ಧಿಮಾಂದ್ಯ ಮಕ್ಕಳಿಗೆ ಸೆಪರೇಟ್ ಒಲಿಂಪಿಕ್ಸ್ ಇದೆ. ಈ ಮಕ್ಕಳು ಸಂಗೀತ ಕಲಿತಾರೆ. ನೀವು ಡೌನ್ ಸಿಂಡ್ರೋಮ್ ಬೇಬಿ ಎಷ್ಟು ಚೆನ್ನಾಗಿ ಸಂಗೀತ ಕಲಿತಾರೆ ಅಂತ ನಿಮ್ಗಿಂತ ಚೆನ್ನಾಗಿ ಹಾಡಬಂದ್ರು. ಧನ್ಯವಾದಗಳು ಸರ್, ತುಂಬಾ ತುಂಬಾ ಧನ್ಯವಾದಗಳು. ಯಾಕಂತಂದ್ರೆ ನಾರ್ಮಲ್ ಇರೋ ಮಕ್ಕಳನ್ನ ಬೆಳೆಸೋದೇ ಒಂದು ಚಾಲೆಂಜು. ಅದರಲ್ಲಿ ಈ ಬೌದ್ಧಿಕ ಅಂಗವೈಫಲ್ಯ ಇದ್ರಂತೂ ಇನ್ನೂ ಬಹಳ ದೊಡ್ಡ ಚಾಲೆಂಜ್ ಆಗುತ್ತೆ. ತುಂಬಾ ಚೆನ್ನಾಗಿ ವಿವರಿಸಿದಿರಿ. ಧನ್ಯವಾದಗಳು ಸರ್. ನಮಸ್ಕಾರ.